ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಕವಿತಾ ಅರಸೀಕೆರೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಿನಲ್ಲಿ ಅರಸೀಕೆರೆ ಊರಲ್ಲಿ ಬಾನ ಇತ್ತು. ಬಾನ ಅಂದರೆ ನಮ್ಮ ಸೈಡೆಲ್ಲ ಹೇಗೆ ಮಾರಿ ಹಬ್ಬ ಮಾಡ್ತೀವೋ ಹಾಗೆಯೇ ಅಲ್ಲಿ ಬಾನ ಅಂತ ಹೇಳ್ತಾರೆ. ಅದಕ್ಕೆ ಮನೆಗೆಲ್ಲ ಊರಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ನಮ್ಮೂರಿಗೂ ಸುತ್ತ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೈಟೆಲ್ಲ ದೇವ್ರು ಕುಣಿತಾ ಇತ್ತು, ನಾವ್ಯಾರು ನೋಡೋಕ್ಕೆ ಹೋಗಿಲ್ಲ. ಮತ್ತು ಬೆಳಗ್ಗೆ ದೇವರು ಆ ಕೆಳಗಡೆ ಊರಿಂದ ಮೇಲ್ಗಡೆ ಊರು, ನಮ್ಮದು ಮೇಲ್ಗಡೆ ಊರು, ಅಲ್ಲಿಗೆ ದೇವ್ರ ಮೆರವಣಿಗೆ ಬರುತ್ತೆ. ಆ ಮೆರವಣಿಗೆ ಜೊತೆಲಿ ನಾವು ತಂಬಿಟ್ಟು ಆರತಿ ಏನು ಮಾಡಿರ್ತೀವಿ ಅದನ್ನು ತಗೊಂಡು ಮನೆಯಿಂದನೂ ಹೊರಡಬೇಕು. ಇವಾಗ ಎಲ್ಲರ ಮನೆ, ಪ್ರತಿಯೊಬ್ಬರ ಮನೆಗೂ ಹೋಗಿದೆ, ಕೊನೆಗೆ ನಮ್ಮ ಮನೆಗೆ ಬರೋದು. ಒಂದು 3-4 ಊರುಗಳಿಂದ ದೇವ್ರನ್ನೆಲ್ಲ ಕರೆಸಿದ್ರು. ಅದು ಮೆರವಣಿಗೆ ಎಲ್ಲ ಬರ್ತಿದೆ. ಮನೆಗೆ ಹೋಗಿ ಮನೆ ಬಾಗಿಲ ಹತ್ರನೇ ಪೂಜೆ ಮಾಡಿ, ಜೊತೆಗೆ ಅದ್ರ ಜೊತೆಗೇ ಆರತಿ ತಗೊಂಡು ಆ ಊರಿಂದ ಕೆಳಗಡೆ ಊರಿಗೆ ಹೊರಡ್ತಾರೆ. ಒಂದೇ ದಿನ ಆರತಿ ಮತ್ತು ಒಂದೇ ದಿನ ಕೋಳಿ ಮರಿ ಎಲ್ಲ ಕಡ್ದು ಅವತ್ತೇ ಒಂದೇ ದಿನ ಹಬ್ಬ ಇದು. ನಮ್ಮ ಮನೆ ಹತ್ರ ಇನ್ನೂ ಬಂದಿಲ್ಲ. ನಾವೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ತಯಾರಿ ನಡೆಸ್ಕೊಂಡು ಓಡಾಡ್ತಿದ್ದೀವಿ. ಇನ್ನೇನೋ ಬಂತು ಅಂತ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು. ಇದು ಒಂಥರ ಚೆನ್ನಾಗಿರುತ್ತೆ ಹಬ್ಬ. ಎಲ್ಲರೂ ನಮ್ಮ ಮನೇಲೆಲ್ಲ ನೆಂಟರು ಬಂದಿದ್ದರು ಹಬ್ಬಕ್ಕೆ ಅಂತಲೇ. ಮನೆ ತುಂಬ ಜನ, ಊರು ತುಂಬ ಜನ, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಫೈನಲಾಗಿ ನಮ್ಮ ಮನೆ ಹತ್ರನೂ ಬಂತು. ನಮ್ಮ ಯಜಮಾನ್ರನ್ನೇ ಪೂಜೆ ಮಾಡಿದ್ರು, ಅವ್ರ ಪಾದ ಎಲ್ಲ ತೊಳೆದು ನಮ್ಮ ಮನೆ ಹತ್ರನೇ ಹೂವಿನ ಹಾರ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿದ್ರು. ಇವರು ನಮ್ಮ ಮಾವನವರು, ಅವರು ಬಂದು ಮನೆಯವರೆಲ್ಲ ಪೂಜೆ ಮಾಡಬೇಕಲ್ಲ. ದೇವರು ಮನೆಗೆ ಬಂದಿರುತ್ತಲ್ಲ, ಅದಕ್ಕೆ ಪಾದ ತೊಳಿಬೇಕು ಫಸ್ಟಿಗೆ. ಅದಕ್ಕೆ ಮನೆಯವರೆಲ್ಲ ಸೇರಿ ಪೂಜೆಗೆ ಅಂತ ನಿಂತ್ಕೊಂಡಿದ್ದೀವಿ. ಪ್ರತಿ ವರ್ಷ ನಮ್ಮ ಮನೆ ಹತ್ರ ದೇವರು ಮೊಣವು ಹಾಕುತ್ತೆ. ಮೊಣವು ಅಂದರೆ ಏನು ಅಂತಲೂ ತೋರಿಸ್ತೀನಿ. ಇದು ನಮ್ಮ ಮನೆ ಹತ್ರ ಪ್ರತಿ ವರ್ಷವೂ ನಡೆಸ್ತೀವಿ ನಾವು. ದೇವರಿಗೆ ಪೂಜೆ ಮಾಡಿ ಆರತಿ ಬೆಳಗ್ಗೆ ಕಾಯಿ ಹೊಡೆದು ನಂತರ ಈ ದೇವ್ರ ಜೊತೆಲೇ ನಾವು ಆರತಿ ತಗೊಂಡು ಹೊರಡಬೇಕು. ಇವಾಗ ಮೊಣಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಅದಕ್ಕೊಂದು ಚಾಪೆ ಹಾಸಿ ಅದ್ರ ಮೇಲೆ ನಾವು ಏನು ಬಾಳೆಹಣ್ಣಿಂದು ಪ್ರಸಾದ ಮಾಡಿರ್ತೀವಿ ಅದನ್ನು ಹಾಕಬೇಕು. ದೇವರು ಅವಾಗ ಅದನ್ನು ತಿನ್ನುತ್ತೆ. 2 ಊರಿಂದನೂ ನಾವು ಒಟ್ಟಿಗೆ ಹಬ್ಬ ಮಾಡೋದು. ಈ ಥರ ಟೈಮಲ್ಲಿ ದೇವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಇರುತ್ತೆ. ತುಂಬ ಗಟ್ಟಿಯಾಗಿ ಹಿಡ್ಕೋಬೇಕಾಗುತ್ತೆ. ನಾವು ಕೂಡ ದೇವಸ್ಥಾನದ ಹತ್ರ ಹೊರಡ್ತಾ ಇದ್ದೀವಿ. ಊರಿಂದ ಅಮ್ಮ ಬಂದಿದ್ರು, ಅಮ್ಮನ ಕರ್ಕೊಂಡು ದೇವಸ್ಥಾನದ ಹತ್ರನೇ ಹೋಗ್ತಾ ಇದ್ದೀವಿ.
ದೇವಸ್ಥಾನದ ಹತ್ರ ನೋಡಿ ಎಲ್ಲ ಪ್ರತಿ ಮನೆಯಿಂದನೂ ಆರತಿ ತೊಗೊಂಡು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನದ ಹತ್ರ ನಿಂತಿದ್ದಾರೆ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿ ಹೊರಟ್ವಿ ನಾವೆಲ್ಲ. ದೇವಸ್ಥಾನ ಎಲ್ಲ ಮೆರವಣಿಗೆ ಆಗಿ ಮನೆಯೆಲ್ಲ ಫೈನಲಾಗಿ ದೇವ್ರನ್ನ ದೇವಸ್ಥಾನದಲ್ಲಿ ತಂದು ಕೂರಿಸಿದ್ರು. ಆ ಟೈಮಲ್ಲಿ ಅಲ್ಲಿ ಪೂಜೆ ಎಲ್ಲ ಮಾಡ್ಬೋದಿತ್ತು. ನಾವು ಬಿಸಿಲು ಅಂತ ನೆರಳಲ್ಲಿ ನಿಂತಿದ್ದೀವಿ. ಅಲ್ಲಿ ತುಂಬಾ ಬಿಸಿಲಿತ್ತು. ಈ ಟೈಮಲ್ಲಂತೂ ಅಲ್ಲ ಹೊರಗಡೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಮನೆ ಮುಂದೆ ನೆರಳಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಎಲ್ಲ ಅಲ್ಲಿ ಬಲಿ ಕೊಡೋಕ್ಕೆ ಪ್ರಾಣಿಗಳನ್ನೆಲ್ಲ ತಂದಿದ್ದಾರೆ. ನಾವು ಕೋಳಿ ಕುಯ್ಕೊಂಡಿದ್ವಿ. ಕೋಳಿನ ಮನೆಯಲ್ಲೇ ಕ್ಲೀನ್ ಮಾಡ್ಕೊತಿದ್ದಾರೆ ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು. ಇನ್ನೊಂದು ಸೈಡು ಮಟನ್ ತಂದಿದ್ವಿ. ಮಟನ್ನೆಲ್ಲ ಒಂದು ಸೈಡ್ ಇಟ್ಟಿದ್ದೀವಿ. ಇನ್ನು ನಮ್ಮ ಅತ್ತೆ ಅವರೆಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದು ಸೈಡು ನಮ್ಮ ಅತ್ತೆ ಅಡುಗೆ ಮಾಡ್ತಿದ್ದಾರೆ. ಚಿಕನ್ ಸಾರು ಮಟನ್ ಸಾರು ಎಲ್ಲ ಫೈನಲಾಗಿ ಅಡುಗೆ ಎಲ್ಲ ಆಯಿತು. ಊಟಕ್ಕೆ ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ವಿ. ನಾನೇನು ಹಾಕ್ಕೊಂಡಿರಲಿಲ್ಲ. ಮತ್ತು ಇಲ್ಲೇ ಹತ್ತಿರ ಊರಿಂದ ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲ ಬಂದಿದ್ದರು ಹಬ್ಬಕ್ಕೆ. ಊಟ ಎಲ್ಲ ಆಗಿ ಕೂತಿದ್ದೀವಿ. ಮಕ್ಕಳೆಲ್ಲ ಊಟ ಆಯ್ತಲ್ಲ ಆಟ ಆಡ್ತಿದ್ದಾರೆ. ಶಟಲ್ ಕ್ಲಾಕ್ ಎಲ್ಲ ಆಟ ಆಡ್ತಿದ್ದಾರೆ. ಹಬ್ಬ ಇಲ್ಲಿಗೆ ಮುಗೀತು. ಸಂಜೆ ಮನೆ ತುಂಬ ಮಕ್ಕಳಲ್ವ ನೋಡಿ, ಮಗಳಿಗೆ ಅಂತ ತೊಟ್ಲು ಕಟ್ಟಿದರೆ ಇವರೆಲ್ಲ ಹೆಂಗೆ ಕಿತ್ತಾಡ್ತಾಯಿದ್ದಾರೆ. ಇವತ್ತಿನ ಹಬ್ಬ ಇಲ್ಲಿಗೆ ಮುಗೀತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದವರೆಗೆ ಮತ್ತೆ ಸಿಗ್ತೀನಿ.